ಸಿದ್ದರಾಮಯ್ಯನವರೇ, ನೀವು ಸಂಪೂರ್ಣವಾಗಿ ಪೊಲೀಸ್ ಇಲಾಖೆಯನ್ನು ನೀವು ನಿಮ್ಮ ಕೈಗೊಂಬೆಗಳಾಗಿ ಇಟ್ಕೊಂಡು ಅವರಿಗೆ ಯಾವುದೇ ರೀತಿಯ ಶಕ್ತಿ ಇಲ್ದಂಗೆ ಅವ್ರನ್ನ ಮಾನಸಿಕವಾಗಿ ದೈಹಿಕವಾಗಿ ಅವ್ರು ಕೆಲಸ ಮಾಡೋಕ್ಕೆ ಆಗದೇ ಇರೋ ರೀತಿಯಲ್ಲಿ ನೀವು ಅವ್ರನ್ನ ಕುಗ್ಸಿದ್ದೀರಿ. ಕೋಮು ಗಲಭೆಗಳು ನಿಲ್ಲಿಸ್ತೀವಿ, ನಾವು ಇದ್ರ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ನೀವು ಯಾವ ಭಯನಲ್ಲಿ ಹೇಳ್ತೀರಿ? ಒಬ್ಬ ಜಮೀರ್ ಅಹಮದ್ ಖಾನು ಅದೇ ಬೆಂಕಿ ಹಚ್ಚತಕ್ಕಂತಹ ಪುಂಡ್ರನ್ನ ಬೇಲ್ ಕೊಟ್ಟು ತನ್ನ ಸ್ವಂತ ದುಡ್ಡಿನಲ್ಲಿ ಅವರಿಗೆ ಹಾರಗಳು ಹಾಕೊಂಡು ಕರ್ಕೊಂಡು ಬಂದು ಸನ್ಮಾನ ಮಾಡ್ತಾರೆ. ನೀವು ಕೋಮು ಗಲಭೆಗಳನ್ನ ನಿಲ್ಲಿಸ್ತೀರಾ? ಯಾವುದೇ ಒಬ್ಬ ಮನುಷ್ಯ ಕೊಲೆಗಾರ ಆಗಿದ್ರೆ ಅಥವಾ ಅವನೊಬ್ಬ ರೌಡಿ ಶೀಟರ್ ಆಗಿದ್ರೆ ಅವನ್ನ ಯಾರು ಬೇಕಾದರೂ ಕೊಲ್ಬೋದಾ? ಹೇಳ್ರಿ, ಇದೇ ಕಾನೂನು, ಇದನ್ನು ಹೇಳುತ್ತಾ ಕಾನೂನು? ಹಾಗಾದ್ರೆ ಯಾರು ಬೇಕಾದರೂ ಕಾನೂನು ಕೈಗೆ ತೊಗೊಂಡು ಒಬ್ಬ ರೌಡಿ ಶೀಟರ್ನ ಕೊಲ್ಬೋದಾ ರೋಡಲ್ಲಿ? ಒಬ್ಬ ಮುಸಲ್ಮಾನ್ ಹುಡುಗನ ಕೊಲೆ ಆದರೆ ಕಾಂಗ್ರೆಸ್ನವ್ರು ಹೋಗ್ತೀರಿ, ಅವರಿಗೆ ಸಂತಾನ ಕೊಡ್ತೀರಿ, ಪರಿಹಾರಗಳು ಕೊಡ್ತೀರಿ. ಒಬ್ಬ ಹಿಂದೂ ಕೊಲೆ ಆದರೆ ನೀವು ಹೋಗೋದೇ ಇಲ್ಲ ಅವ್ರ ಮನೆಗೆ. ಸುಭಾಷ್ ಶೆಟ್ಟಿ ಕೊಲೆ ಆದಾಗ ಡಾಕ್ಟರ್ ಪರಮೇಶ್ವರ್ ಅವರು ಮಂಗಳೂರಿಗೆ ಹೋಗ್ತಾರೆ. ಮಂಗಳೂರು ಹೋಗಿ ಎಲ್ಲಿ ಹೋಗ್ತಾರೆ ಸ್ವಾಮಿ ನೀವು? ಮುಸಲ್ಮಾನರು ಸಭೆ ಮಾಡಿ ಬರ್ತೀರಿ. ಪೊಲೀಸರಿಗೆ ಕಲ್ಲೊಡೆದವರು, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದವರು, ಪೊಲೀಸ್ ವಾಹನಗಳಿಗೆ ಬೆಂಕಿ ಹಚ್ಚಿದವರು, ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನ ನಷ್ಟ ಮಾಡಿರೋರು, ಇಂಥವ್ರ ಮೇಲೆ ನೀವು ಕೇಸ್ಗಳನ್ನ ವಾಪಸ್ ತೊಗೊಳ್ತೀರಲ್ವಾ? ಕೇಸ್ಗಳು ವಾಪಸ್ ತೊಗೊಂಡು ನಾವು ಕಾನೂನಿನ ಸುವ್ಯವಸ್ಥೆನ ಕಾಪಾಡ್ತೀವಿ ಅಂತ ಹೇಳ್ತಿರಲ್ವಾ? ನಿಮ್ಗೆ ನಾಚಿಕೆ ಮಾನ ಮರೆದಿದೆ ಅಂದರೆ